ಒಂದು ಮಾತಿದೆ, ನಾ ಭೂತೋ ನಾ ಭವಿಷ್ಯತಿ ಅಂತಕ್ಕಂಥ ಮಾತು. ಈಗೇನು 10ನೇ ತಾಲೂಕು ಸಮ್ಮೇಳನ ನಮ್ಮೆಲ್ಲರ ಪ್ರೀತಿಯ ಭಾಳ ಇತಿಹಾಸ ಪ್ರಸಿದ್ಧಕ್ಕಂಥ ಸೇಡಂ ನಗರದಲ್ಲಿ ಏನು ಏರ್ಪಾಟಾಗಿದೆ, ಈ ಥರ ಸಾಹಿತ್ಯ ಸಮ್ಮೇಳನ ಕರ್ನಾಟಕದ ಯಾವ ತಾಲೂಕಲ್ಲಿ ನಡೆದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕಾಗಿಲ್ಲ. ಕಾರಣ ಆಗಿರ್ತಕ್ಕಂಥ ಸನ್ಮಿತ್ರ ವಿಜಯಕುಮಾರ್ ತೇಗಲತಿಪ್ಪಿ ಮತ್ತು ಸಹೋದರಿ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೀನಿ. ಈ ಸಮಾರಂಭದ ಸಾಂಸಗಳೇ, ನಿಮ್ಮೆಲ್ಲರಿಗೆ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಲಿಂಗಾರೆಡ್ಡಿ ಶೇರಿಯವರು ಉಭಯಚರ ಜೀವಿ. ಅವರು ಇವರು ನಿಮ್ಮರಾಗಿರ್ಬೋದು, ಆದರೆ 2-3 ದಶಕಗಳ ಕಾಲ ಅವರಿದ್ದದ್ದು ನಮ್ಮೂರಲ್ಲಿ ಕೊಟ್ಟೂರಲ್ಲಿ ಸಾಹಿತ್ಯಿಕ ವಾತಾವರಣವನ್ನು ಬೆಳೆಸಿದ ಅಪರೂಪದ ವ್ಯಕ್ತಿ ಅವರು. ನಾವೆಲ್ಲ ಸೇರಿ ಅಲ್ಲಿ ಬಯಲು ಸಾಹಿತ್ಯ ವೇದಿಕೆಯನ್ನು ರಚಿಸಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿದ್ವಿ. ಅಲ್ಲಿ ಸಾಹಿತ್ಯಿಕ ವಾತಾವರಣವನ್ನು ನಾವು ಸೃಷ್ಟಿಸಿದ್ವಿ. ಅನೇಕ ಮೌಲಿಕ ಕೃತಿಗಳನ್ನು ಬರೆದರು. ನಮ್ಮ ಲಿಂಗಾರೆಡ್ಡಿ ಸೇರಿಯವರು 6ಕ್ಕೆ ಏರ್ತಕ್ಕಂಥವರಲ್ಲ, 3ಕ್ಕೆ ಇಳಿತಕ್ಕಂಥವರಲ್ಲ, ಸದಾ ಸ್ಥಿತಪ್ರಜ್ಞ ಮನಸ್ಸಿನ ವ್ಯಕ್ತಿತ್ವ ಇರ್ತಕ್ಕಂಥವರು. ಅವರ ಸಾಹಿತ್ಯದ ಬಗ್ಗೆ ಮೊನ್ನೆ ತಾನೇ ಒಂದು ಮಹಾ ಸಂಶೋಧನಾ ಪ್ರಬಂಧ ಪ್ರಕಟ ಆಗಿದೆ. ಒಬ್ಬರು ಡಾಕ್ಟರೇಟನ್ನು ಪಡೆದಿದ್ದಾರೆ ಅವರು ಸಾಹಿತ್ಯದ ಮೇಲೆ. ಅಂಥ ಲಿಂಗಾರೆಡ್ಡಿ ಶೇರಿಯವರನ್ನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನ ಮಾಡಿ ಅವರ ಆಯುಷ್ಯವನ್ನು 120ಕ್ಕೆ ಹೆಚ್ಚಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೀನಿ. ಒಂದು ಮಾತನ್ನು ಹೇಳಬೇಕು, ಕನ್ನಡ ಜಯಂಕಾರ ಅಂದ್ರೆ ನಾನೇನು ತಾಸುಗಟ್ಟಲೆ ಮಾತಾಡಲ್ಲ, ದಯವಿಟ್ಟು ಎದುರ ಅಗತ್ಯ ಇಲ್ಲ. ಒಂದು ಮಾತನ್ನು ಹೇಳಕ್ಕೆ, ಯಾಕಂದ್ರೆ ಇದು ಬಹಳ ಪವಿತ್ರವಾಗಿರ್ತಕ್ಕಂಥ ನೆಲ. ಇದು ಒಂದು ಸಂಸ್ಕೃತದಲ್ಲಿ ಮಾತಿದೆ, ಪರಂತು ಕರ್ನಾಟಕ ಜನ್ಮ ಮಾನವಸ್ಯ ಚವೋ ಪಶೋ ವ್ಯಂಗ್ಯಸ್ಯ ಚವ ಜಂತು ವೃಕ್ಷ ಪಾಷಾಣ ಯುರೋಪಿ ಅಂತಕ್ಕಂಥ ಮಾತು. ಏನಪ್ಪ, ಕರ್ನಾಟಕದಲ್ಲಿ ಮತ್ತೆ ಮತ್ತೆ ಹುಟ್ಟಬೇಕು. ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂತೋಷ ಕೊಡ್ತಕ್ಕಂಥ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕ ಹೆಸರಾಗಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ರೆ ಅದು ದೊಡ್ಡ ಮಟ್ಟದ ಪ್ರಜಾಪ್ರಭುತ್ವದ ದೇಶ ನನ್ನ ಭಾರತ ದೇಶ. ಈ ಭಾರತ ಕೊಟ್ಟಷ್ಟು ಸಂತೋಷವನ್ನ ಪ್ರಪಂಚದ ಯಾವ ನಗರ ಕೊಡಕ್ಕೆ ಸಾಧ್ಯನೇ ಇಲ್ಲ. ಭಾರತದಲ್ಲಿ ಹೆಚ್ಚು ಸಂತೋಷ ಕೊಡ್ತಕ್ಕಂಥ ರಾಜ್ಯ ಅದು ನನ್ನ ಕರ್ನಾಟಕ ರಾಜ್ಯ. ಆರಂಕುಶ ವಿಟ್ಟುಡಂ ನೆನೆವುದೆನ್ನಮನಂ ಬನವಾಸಿ ದೇಶಂ ಅಂತ ಪಂಪ ಹೇಳ್ತಾರಲ್ಲ, ಆ ಥರ. ಅದರಲ್ಲಿ ಇಲ್ಲಿ ಹೆಚ್ಚು ಸಂತೋಷ ಕೊಡ್ತಕ್ಕಂಥ ಭೂಭಾಗ ಯಾವುದು ಅಂದರೆ ಈ ಗುಲ್ಬರ್ಗ ಜಿಲ್ಲೆ. ನೀವೇನಾದರೂ ಫಿರೋಜ್ ಶಾನ ಇತಿಹಾಸವನ್ನು ಓದಿದರೆ, ಫಿರೋಜ್ ಶಾ 108 ಭಾಷೆಗಳನ್ನು ಬಲ್ಲಂಥ ರಾಣಿಯರನ್ನು ತನ್ನ ಆಸ್ಥಾನದಲ್ಲಿ ಇಟ್ಕೊಂಡು ಆ ರಾಣಿಯರ ಮೂಲಕ ಆಯಾ ಭಾಷೆಯನ್ನು ಕಲಿತಾ ಇದ್ದ. ಆತ ಜ್ಯೋತಿಷ್ಯದಲ್ಲಿ ಪಾರಂಗತನಾಗಿದ್ದ, ಖಗೋಳಶಾಸ್ತ್ರದ ತನಗೆ ಗೊತ್ತಿತ್ತು, ಶಾಸ್ತ್ರ ಗೊತ್ತಿತ್ತು, ಎಲ್ಲ ಶಾಸ್ತ್ರಗಳನ್ನು ಬಲ್ಲಂತ ಒಬ್ಬ ಬಹುದೊಡ್ಡ ಬಾದ್ಶಾ ಯಾರು ಅಂತ ಹೇಳಿದ್ರೆ ಫಿರೋಜ್ ಶಾ. ಆತನ ವ್ಯಕ್ತಿತ್ವಕ್ಕೆ ಮಾರು ಹೋಗಿ 10ನೇ ಶತಮಾನದಲ್ಲಿ 1ನೇ ದೇವರಾಯ ತನ್ನ ಮಗಳನ್ನ ಫಿರೋಜ್ ಶಾಗೆ ಕೊಟ್ಟಿದ್ರು, ಮದುವೆ ಮಾಡಿಕೊಟ್ಟಿದ್ದ. ಆ ಮಗಳ ಮೂಲಕ ಫಿರೋಜ್ ಶಾ ಕನ್ನಡವನ್ನು ಕಲಿತಾ ಇದ್ದ. ಆತನ ಸಮಾಧಿಗೆ ಹೋಗಿ ನಾನು ನಮಸ್ಕಾರ ಮಾಡಿಬಿಟ್ಟೆ. ಇನ್ನೂ ಪ್ರಮುಖವಾದ ಅಂಶ ಅಂತ ಹೇಳಿದರೆ ನಮ್ಮ ಸೇಡಂ ನಗರ. ನಾನು ಇಲ್ಲಿ ಅನೇಕ ಸಾರಿ ಬಂದಿದ್ದೀನಿ, ಓಣಿ ಸುತ್ತರಿದ್ದೀನಿ, ಅನೇಕ ಜನರ ಹತ್ರ ಮಾತಾಡಿದ್ದೀನಿ. ಇಲ್ಲಿ ಒಂದು ಕನ್ನಡ ಮಾತಾಡಲ್ಲ. ಇಲ್ಲಿರ್ತಕ್ಕಂಥ ಕನ್ನಡ ದಕ್ಷಿಣ ಕನ್ನಡದವರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಏಕಕಾಲಕ್ಕೆ ಇಲ್ಲಿರ್ತಕ್ಕಂಥ ಕನ್ನಡಿಗ
ಗಡಿಭಾಗದ ಕನ್ನಡಿಗ, ನತದೃಷ್ಟ ಕನ್ನಡಿಗ, ಅನೇಕ ಸಿಮೆಂಟ್ ಫ್ಯಾಕ್ಟರಿಗಳ ಧೂಳನ್ನು ಕುಡಿತಕ್ಕಂಥ ನಿರುಪದ್ರವಿ ಕನ್ನಡಿಗ. ಯಾಕಂದ್ರೆ ಬಹಳ ಧೂಳ ಇಲ್ಲಿ ಅನೇಕ ಶ್ವಾಸಕೋಶದ ಕಾಯಿಲೆಯಿಂದ ನರಳನ್ನು ನಾವು ನೋಡಿದ್ದೀವಿ. ಇವನ್ನೆಲ್ಲ ಬದಿಗಿಟ್ಟು ಏಕಕಾಲಕ್ಕೆ ತೆಲುಗು, ಉರ್ದು, ಕನ್ನಡ ಮಾತಾಡ್ತಕ್ಕಂಥ ಕನ್ನಡಿಗ ಇಲ್ಲಿದ್ದಾನೆ. ಅದಕ್ಕೆ ಮಾನ್ಯ ಖೇಡದಲ್ಲಿದ್ದಂಥ ನೃಪತುಂಗನ ಆಸ್ಥಾನದಲ್ಲಿದ್ದಂಥ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಕನ್ನಡಂಗಳ್ ಅಂತಕ್ಕಂಥ ಮಾತು. ಕರ್ನಾಟಕ ಅಂದ್ರೆ ಒಂದು ಕನ್ನಡ ಅಲ್ಲ, ಮನುಷ್ಯನ ನಡುವೆ, ಪ್ರಾಣಿಗಳು ಮತ್ತು ಮನುಷ್ಯ ಜಗತ್ತಿನ ನಡುವೆ, ಧರ್ಮಗಳ ನಡುವೆ, ಈ ರಾಜಕೀಯ ಪಕ್ಷಗಳ ನಡುವೆ ವೈಷಮ್ಯವನ್ನು ಬಿತ್ತತಕ್ಕಂಥ ಕೆಲಸ ಮಾಡ್ತಾ ಇದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಎಲ್ಲಿದೆ ಅಂತಂದ್ರೆ ಕವಿರಾಜ ಮಾರ್ಗದಲ್ಲಿದೆ. ನೀವೇನಾದ್ರೂ ಲಕ್ಷ್ಮೀಧರ ಮಾತ್ಯನ ಶಾಸನ, 1ನೇ ದೇವರಾಯನ ಕಾಲದಲ್ಲಿ 13 ಆಮಾತ್ಯರಲ್ಲಿದ್ದಂಥ ಒಬ್ಬ ಆಮಾತ್ಯ ಲಕ್ಷ್ಮೀಧರ ಮಾತ್ಯ. ನಾವೆಲ್ಲ ನಮ್ಮ ಕರ್ನಾಟಕದ ಬಗ್ಗೆ ಹೆಮ್ಮೆ ಪಡಬೇಕು. ಎಂಥ ಕರ್ನಾಟಕದಲ್ಲಿ ಹುಟ್ಟಿದೀವಿ, ಹುಟ್ಲಿಕ್ಕೆ ಎಷ್ಟು ಪುಣ್ಯ ಮಾಡಿದೀವಿ ನಾವು ಅನ್ನನ್ನ ಯಾಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಆ ಶಾಸನದಲ್ಲಿ ಒಂದು ಮಾತು ಬರುತ್ತೆ, ಕೆರೆಯಂ ಕಟ್ಟಿಸು. ತಾಯಿ ತನ್ನ ಮಗನಿಗೆ ಹೇಳ್ತಾಳೆ, ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ಹಸಿದವರಿಗೆ ಬಂದ್ರೆ ಅನ್ನ ನೀಡು, ಬಾಯಾರಿಸಿ ಬಂದವರಿಗೆ ನೀರು ಕೊಡು, ಸಜ್ಜೆಯೊಳು ಸಿಲುಕಿದ ಅನಾಥರಂ ಬಿಡಿಸು, ಆಶ್ರಯ ನೀಡು ಅನ್ನೋ ಮಾತನ್ನ ತಾಯಿ ತನ್ನ ಮಿನಿಸ್ಟರ್ ಇದರಲ್ಲಿದ್ದಕ್ಕಂಥ ಒಬ್ಬ ಮಗನಿಗೆ ಹೇಳ್ತಾಳೆ. ಅಂತ ಕನ್ನಡ ಇದು. ನಾನು ಇಲ್ಲಿ ನಿಂತಿದ್ದೀನಿ, ನಾವೆಲ್ಲ ಕೂತಿದ್ದೀವಿ ಅಂತ ಹೇಳಿದ್ರೆ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಇಲ್ಲಿ ಕೂತಿದ್ದಾರೆ ಅಂದ್ರೆ, ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಇಲ್ಲಿ ಕೂತಿದ್ದಾರೆ ಅಂದ್ರೆ, ಅವರೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿದ್ದಾರೆ ಅಂದ್ರೆ ಇಲ್ಲಿ ಕೂತಿದ್ದಾರೆ. ಇಂಗ್ಲಿಷಲ್ಲಿ ಮಾಧ್ಯಮದಲ್ಲಿ ಓದಿದ್ರೆ ಅಲ್ಲಿರ್ತಾ ಇದ್ರು, ಕಾರ್ಕುಂಡ್ರಾಗಿರ್ತಾ ಇದ್ರು. ಇಲ್ಲಿ ಅವ್ರನ್ನ ಕುಂದಿರಿಸಿರೋದು ಯಾವುದು ಅಂದ್ರೆ ಕನ್ನಡ. ಆ ಕನ್ನಡವನ್ನ ನೀವು ಕನ್ನಡದಲ್ಲಿ ನಗಬೇಕು, ಕನ್ನಡದಲ್ಲಿ ಅಳಬೇಕು. ಯಾಕೆ ಕನ್ನಡದಲ್ಲಿ ಅಳಬೇಕು ಅಂತೀವಂದ್ರೆ ಅಳಶಕ್ತಿ ಕೊಡುತ್ತೆ ಕನ್ನಡ. ನೀವು ಯಾರಾದ್ರೂ ಮನೆಯಲ್ಲಿ ಹಿರಿಯರು ಸತ್ತಾಗ ಬಾಯಿ ಬಡ್ಕೊಂಡು ಗಂಟೆಗಟ್ಟಲೆ ಅಳಬಹುದು, ನಿಸ್ಸಂಕೋಚವಾಗಿ ಅಳಬಹುದು. ಆದ್ರೆ ಇಂಗ್ಲಿಷ್ನಲ್ಲಿ ಅಳಕ್ಕೆ ಆಸ್ಪದ ಕೊಡಲ್ಲ. ಇಂಗ್ಲಿಷಲ್ಲಿ ಹತ್ರ ಏನಂತಾಳೆ, ಅವ್ನು ಮದುವೆ ಮಾಡ್ಕೊಂಡಂತ ಒಬ್ಬ ಕಾನ್ವೆಂಟ್ ಗಿಳಿ, ನಾನ್ ಸೆನ್ಸ್ ಫೆಲೋ, ಸಿವಿಲೈಸ್, ಅಳುತ್ತೀಯ ಸಾರ್ವಜನಿಕರ ಎದುರುಗಡೆ. ನೀನು ಹೆಂಡತಿ ಬೈದಾಗ ಹೆಂಡತಿಯಿಂದ ಒಚ್ಕೊಂಡ ಮಾತ್ರ ಅಳಬೇಕು, ತಂದೆ ಸತ್ತಾಗ ಅಳಬಾರದು. ಇದನ್ನ ಕಲಿಸಿರೋದು ಯಾವುದು ಅಂದ್ರೆ ಕನ್ನಡ. ನಿಮ್ಮನ್ನೆಲ್ಲ ಕುಂದಿರಿಸಿದರಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ನಿರ್ವಿರಾಮವಾಗಿ ಅವಿಶ್ರಾಂತವಾಗಿ ಏನ್ ಕೆಲಸ ಮಾಡ್ತಾ ಇದ್ದೀರಿ. ಈ ಕನ್ನಡವನ್ನ ಎಂತ ಶಕ್ತಿ, ಕನ್ನಡಕ್ಕೆ ಎಂತ ಶಕ್ತಿ ಇದೆ ಅನ್ನೋದಕ್ಕೆ ನಡೆದಂತ ಶೋಭಾ ಯಾತ್ರೆ ಕಾರಣ. ಎಷ್ಟು ಚೆನ್ನಾಗಿ ಮಕ್ಕಳು ಪದ ಆಡಿದ್ರು, ಎಲ್ಲ ಆಡಿದ್ರು. ಅನೇಕ ಸಾರಿ ಬೆಳಿಗ್ಗೆ ಬಂದು ನಾನು ಇಲ್ಲಿ ಹೋದೆ, ರಿಹರ್ಸಲ್ ಮಾಡ್ತಾ ಇದ್ರು. ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ, ಇದನ್ನ ರಿಹರ್ಸಲ್ ಮಾಡ್ತಾ ಇದ್ರು. ಉಪವಾಸ ಇದ್ರು ಏನು ಗೊತ್ತಿಲ್ಲ, ನಿರಂತರವಾಗಿ ಎಷ್ಟು ಖುಷಿಯಿಂದ ಅಡ್ಡಾಡ್ತಾ ಇದ್ರು. 2 ಗಂಟೆ ಆದರೂ ನಿಶ್ಚಲವಾಗಿ ಇಲ್ಲಿ ಕುಂದಿರಿಸೋದು ಯಾವುದು ಅಂದ್ರೆ ಹೊಟ್ಟೆ ಹಸಿವನ್ನು ಲೆಕ್ಕಿಸದೆ ಕುಂದಿರಿಸೋದು ಯಾವುದು ಅಂದ್ರೆ ಕನ್ನಡದ ಮೇಲಿನ ಪ್ರೀತಿ. ಕನ್ನಡದ ಮೇಲಿನ ಪ್ರೀತಿ ಇಲ್ಲದ ಇದ್ರೆ ಅದು ಗಡಿ ಭಾಗದಲ್ಲಿ. ಈಗ ಅನೇಕ ನಮ್ಮ ಸಹೋದರಿ ಸುಮಾ ಒಂದು ಮನವಿ ಕೊಟ್ಟರು, ನಮ್ಮ ಜಲಪಾತ ಸದೃಶ ರೀತಿಯಲ್ಲಿ ಮಾತಾಡ್ತಕ್ಕಂಥ ವಿಜಯ್ ಕುಮಾರ್ ಅವರು ಹೇಳಿದರು, ಈ ಭಾಗದ ಕನ್ನಡ ಚಟುವಟಿಕೆಗಳು ಹೆಚ್ಚಬೇಕು, ಇದು ಗಡಿ ಭಾಗ, ಯಾವ ಕಾರಣಕ್ಕೂ ಅಲಕ್ಷಿಸಬಾರದು. ಈ ಭಾಗದ ಪದವೀಧರರನ್ನ ಇನ್ನೊಂದು ಅವರಲ್ಲಿ ನಾನು ಸವಿನಯ ಪ್ರಾರ್ಥನೆ, ಸಿದ್ದರಾಮಯ್ಯಗೆ ಎಲ್ಲ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಸರ್ಕಾರ. ಹೆಣ್ಣು ಮಕ್ಕಳನ್ನ ಅಡಿಗೆ ಮನೆಯಿಂದ ಹೊರಗಡೆ, ಅಡಿಗೆ ಮನೆ ಬಂಧನದಿಂದ ಬಿಡಿಸಿ ಹೊರಗಡೆ ತಂದಿರೋದು ಯಾವುದು ಅಂದ್ರೆ ಶಕ್ತಿ ಗ್ಯಾರಂಟಿ.
ಗ್ಯಾರಂಟಿಗಳು ಹೆಣ್ಮಕ್ಳನ್ನ ಮೊನ್ನೆ ಟ್ರೈನಲ್ಲಿ ಬರುವಾಗ ಹೇಳ್ತಾ ಇದ್ರು, ಏನ್ರಿ ಸಿದ್ದರಾಮಯ್ಯನವರು ಈಗ ಫ್ರೀ ಕೊಟ್ಬಿಟ್ರು ಹೆಣ್ಮಕ್ಳಿಗೆ, ಇವು ಪಾನಿಪುರಿ ತಿನ್ಲಿಕ್ಕೆ 20 ಕಿಲೋಮೀಟರ್ ದೂರ ಹೋಗ್ತವೆ. ನಾನು ಹೇಳಿದೆ, ಪಕ್ಕದಲ್ಲಿದ್ದೆ, ಅಲ್ರಿ ಯಜಮಾನ್ರೆ ಇಸ್ಪೇಟಡಕ್ಕೆ 100 ಕಿಲೋಮೀಟರ್ ದೂರ ಹೋಗ್ತಿರಲ್ಲ ನೀವು. ನಮ್ಮ ಹೆಣ್ಮಕ್ಳು ಪಾನಿಪುರಿ ತಿನ್ನಕ್ಕೆ 20 ಕಿಲೋಮೀಟರ್ ಹೋದ್ರೆ ಏನ್ರಿ ನಿಮ್ಗೆ ಕಷ್ಟ? ಅವ್ರ ಪಕ್ಕದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಚಪ್ಪಾಳೆ ತಟ್ಟಿದೆ. ಇದು ಬಹಳ ದೊಡ್ಡ ಕೆಲಸ. ಇದು ಲಾಸು ನುಕ್ಸಾನದ ಪ್ರಶ್ನೆನೇ ಇಲ್ಲ. ನೀವು ನಿಮ್ಮ ಕೇಂದ್ರ ಸರ್ಕಾರ 9ನೇ ಶತಮಾನದಲ್ಲಿ ನನ್ನ ಕರ್ನಾಟಕಕ್ಕೆ ಒಂದು ನಕ್ಷೆಯನ್ನು ಕೊಟ್ಟಂತ ಒಂದು ಯಾವುದು ಅಂತಂದ್ರೆ ರಾಜವಂಶ ಯಾವುದು ಅಂದ್ರೆ ರಾಷ್ಟ್ರಕೂಟರ ವಂಶ. ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಾನೇನಾದ್ರು ಝಾನ್ಸಿ ಮತ್ತು ಮಥುರಾ ಆ ಕಡೆಗೆ ನಾನು ಪ್ರವಾಸ ಮಾಡಿದಾಗ ನೋಡ್ತೀನಿ, ಅಲ್ಲಿರ್ತಕ್ಕಂಥ ರೈಲ್ವೆ ನಿಲ್ದಾಣಗಳಲ್ಲಿ ಅಲ್ಲಿರ್ತಕ್ಕಂಥ ಕವಿಗಳ ಹೆಸರುಗಳನ್ನೆಲ್ಲ ಹಾಕಿರ್ತಾರೆ. ಆ ಕವಿಗಳ ಕಾವ್ಯದ ಸಾಲುಗಳನ್ನು ಹಾಕಿರ್ತಾರೆ. ತುಳಸಿದಾಸ್ ಮಂದಿರ ಅಂತಿದೆ ಬನಾರಸ್ನಲ್ಲಿ. ಆ ಅದು ರಾಮಾಯಣ ಏನು ಬರೆದಿದ್ದಾರೆ, ರಾಮಾಯಣ ಎಲ್ಲ ಪೂರ್ತಿ ಅಲ್ಲಿ ಬರೆದಿದ್ದಾರೆ. ನನ್ನ ಹೆಂಡತಿ ಒಳಗಡೆ ದರ್ಶನಕ್ಕಂತ ಹೋದಾಗ ನಾನು ಅವನು ಓದಕ್ಕೆ ಟ್ರೈ ಮಾಡಿದ್ದೆ. ಅದನ್ನು ದಯವಿಟ್ಟು ಕನ್ನಡ, ಯಾಕಂದ್ರೆ 50 ವರ್ಷಗಳನ್ನು ಪೂರೈಸಿದೆ, ಸುವರ್ಣ ಸಂಭ್ರಮವನ್ನು ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಕನ್ನಡಕ್ಕೆ ವಿಶೇಷವಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಡಬೇಕು. ಬಾಯ್ಪಾಠ ವಚನಗಳನ್ನು ಬಾಯ್ಪಾಠ ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಪ್ರತಿ ಶಿಕ್ಷಣ ಸಂಸ್ಥೆಗಳಲ್ಲಿ. ಯಾಕಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇದೆ ಯಜಮಾನ್ರದ್ದು. ಎಲ್ಲರೂ ಕನ್ನಡದಲ್ಲಿ ಓದಬೇಕು, ಕನ್ನಡದನ್ನೇ ಮದುವೆ ಆಗಬೇಕು. ಕನ್ನಡ ಬಲ್ಲಂಥವರಿಂದ ಯಾರಾದರೂ ಪ್ರೇಮ ಪತ್ರಗಳು ಬರೆದ್ರೆ ಅವ್ರನ್ನ ಮಾತ್ರ ಪ್ರೀತಿಸ್ಬೇಕು. ಇಂಗ್ಲೀಷಲ್ಲಿ ಬರೆದ್ರೆ ರಿಜೆಕ್ಟ್ ಮಾಡಬೇಕು, ತಿರಸ್ಕರಿಸ್ಬೇಕು. ನಾನು ನೀನು ಕನ್ನಡ ಬರಲ್ಲ ಅಂದ್ರೆ ನಿನ್ನ ಪ್ರೀತಿಸಲ್ಲ. ಈ ಅನಿಬೆಸೆಂಟ್ ಬರ್ನಾಶಾಗಿ ಹೇಳಿಲ್ಲ, ನೀನೇನಂತ ನೀ ಸುಂದರ ಆಗಿದ್ದ ಮಾತ್ರಕ್ಕೆ ನಿನ್ನ ಪ್ರೀತಿಸಲ್ಲ. ನಿನ್ನ ಹತ್ರ ಏನಿದೆ ವಿಶೇಷವಾದ ಗುಣ ಅಂದ್ರೆ ಅವನು ಗಡ್ಡ ಬಿಟ್ಟು ತನ್ನ ಸೌಂದರ್ಯವನ್ನು ಮರೆಮಾಚಿ ನಾಟಕಗಳನ್ನು ಬರೆದ ಬರ್ನಾಶ. ಆಮೇಲೆ ನಾಟಕ ಬರೆದೇನೆ ಅಂತ ಹೋದ್ರು, ಸರಿಯಾಗಿ ವಯಸ್ಸಾಗಿತ್ತು. ಅದನ್ನ ಕನ್ನಡ ಮಾತ್ರ ಈ ಕರ್ನಾಟಕಕ್ಕೆ ಶಕ್ತಿ ಕೊಡೋದು ಯಾವುದು ಅಂದ್ರೆ ಕನ್ನಡ. ಯಾಕೆ ನೀವು ರಾಷ್ಟ್ರಕೂಟ ಮತ್ತು ಶ್ರೀ ವಿಜಯ ಕವಿರಾಜ ಮಾರ್ಗ ಎಲ್ಲರಿಗೂ ಇರಬೇಕು. ಆ ಕವಿರಾಜ ಮಾರ್ಗದಲ್ಲಿರೋ ಕಂದ ಪದ್ಯಗಳೆಲ್ಲ ಕೆಲಕಡೆಗೆ ಅನಾವರಣಗೊಳ್ಳಬೇಕು. ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಅದು ಓದಿಸ್ಬೇಕು, ಬಯಾಟ್ ಮಾಡಿಸ್ಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಈ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷರಾಗಿರ್ತಾರಲ್ಲ, ಇವರು ನಾಳೆ ಒಂದು ಬಸ್ಸಿಗೆ ಹೋದ್ರಂದ್ರೆ ಯಾರು ಸೀಟ್ ಕೊಡಲ್ಲ. ನಾನು ಅಧ್ಯಕ್ಷ ಆಗಿದ್ದೆ ಕಣ್ರಿ, ಆಗಿರ್ಬೋದು ನಿನ್ನಿಗೆ, ಇವತ್ತಲ್ಲ ಅಲ್ವಾ. ಇಂಥ ವಾತಾವರಣ ಇದೆ, ಉದಾಸೀನ ವಾತಾವರಣ ಇದೆ. ಅದನ್ನ ದಯವಿಟ್ಟು ನೀವು ಒಬ್ಬ ರಾಜಕೀಯ ಪ್ರತಿನಿಧಿ, ಸಾಂಸ್ಕೃತಿಕ ಲೋಕದ ಪ್ರತಿನಿಧಿ ಅಂತ ಪರಿಗಣಿಸಬೇಕು ನಮ್ಮ ಸರ್ಕಾರ. ಮುಂದಿನ ಸಮ್ಮೇಳನ ಬರುವವರೆಗೆ ಅವರು ಸಲಹೆ ಸೂಚನೆಗಳನ್ನ ತರಬೇಕು. ತಾಲೂಕು ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಸಮ್ಮೇಳನದ ಅಧ್ಯಕ್ಷರಾಗಿದ್ದರೆ ವಿಜಯಕುಮಾರ್, ಜಿಲ್ಲಾ ಮಟ್ಟದ ರಾಜಕಾರಣಿಗಳು, ಅಧಿಕಾರಿಗಳು ಒಬ್ಬ ಆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನನ್ನ ಬರಮಾಡಿಕೊಂಡು ಅವರಿಗೆ ಕಾಫಿ ಬಿಸ್ಕಟ್ ತಿನ್ನಿಸಿ ಏನು ಸಲಹೆ ಕೊಡ್ತೀರಿ ಅಂತ ಕೇಳಬೇಕು. ಇಂಥ ಒಂದು ಇದಿರಬೇಕು.